ನಮಸ್ಕಾರ ಸ್ನೇಹಿತರೆ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಮತ್ತು ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟೊತ್ತಿದ್ರೂ ಅಷ್ಟೇ ಗಟ್ಟಿ ಆಗೋಲ್ಲ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ. ಈ ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಹಬ್ಬಗಳೆಲ್ಲ ಶುರು ಆಗಿದೆ. ಈಗ ನೋಡಿ, ಮೊದಲಿಗೆ ಆ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹೆಸರುಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಹೆಸರುಬೇಳೆ ಒಂದೆರಡು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಎತ್ಕೊಂಡು ಬಂದಿದ್ದೀನಿ ನೋಡಿ. ಹಾಗೆಯೇ ಅವು ಬೇಯೋಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟೂ ಅಷ್ಟೇ, ಬೇಗನೂ ಮಾಡ್ಕೊಳ್ಬೋದು. ಟೇಸ್ಟೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಈಗಲೇ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗಿದೆ. ಈ ಪಾಯಸ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಸಿಂಪಲಾಗೂ ಸಹ ಮಾಡ್ಕೋಬೋದು. ಈಗ ನೋಡಿ, ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಸಿಲ್ ಹಾಕ್ಸ್ಕೊಳಕ್ಕೆ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಅದು 2 ವಿಸಿಲ್ ಬರೋವಷ್ಟೊತ್ತಿಗೆ ಈಗ ಒಂದು ಬಟ್ಲಿಗೆ ಆ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ಸ್ವೀಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಸ್ವೀಟ್ ಸಾಲಿಲ್ಲ ಅಂದರೆ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಸಕ್ಕರೆ ಆದರೂ ಸೇರಿಸ್ಕೊಳ್ಬೋದು. ನಾನು 3 ಕಪ್ಪಷ್ಟು ಹಾಕಿಬಿಟ್ಟು ಅದಕ್ಕೆ ನೀರನ್ನು ಸೇರಿಸ್ಬಿಟ್ಟು ಕಾಯೋಕ್ಕೆ ಅಂತ ಇಡ್ತಾ ಇದ್ದೀನಿ, ಬೆಲ್ಲ ಎಲ್ಲ ಕರಗೋ ಅಷ್ಟೊತ್ತಿಗೆ. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಶಾವಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸೌಟ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಶಾವಿಗೆ ಎಲ್ಲನೂ ಬೆಲ್ಲದಲ್ಲಿ ಗಲೀಜು ಅನ್ನೋದು ಇರುತ್ತೆ, ಅದರಿಂದ ಅದಕ್ಕೆ ಏನೇನೋ ಹಾಕಿರ್ತಾರೆ ಬೆಲ್ಲ ಕಾಯಿಸುವಾಗ, ಅದರಿಂದ ಕಲ್ಲು ಮಣ್ಣೆಲ್ಲ ಇರುತ್ತೆ, ಅದರಿಂದ ಬೆಲ್ಲವನ್ನು ಕರಗಿಸ್ಕೊಂಡೆ ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಬೆಲ್ಲ ಕರಗ್ತಾ ಇರುತ್ತೆ ನೋಡಿ. ಶಾವಿಗೆನೂ ಅಷ್ಟೇ ಹುರ್ಕೊತಾ ಇದ್ದೀನಿ. ಹಾಗೆ ಹುರ್ಕೊಳ್ಬೇಕಾಗುತ್ತೆ, ಕಲರ್ ಸ್ವಲ್ಪ ಚೇಂಜ್ ಆಗೋ ರೀತಿಯಾಗಿ ಹುರ್ಕೊಳ್ಬೇಕು. ಈಗ ಅರ್ಧ ಭಾಗದಷ್ಟು ಹುರ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಹಾಗೆಯೇ ಒಂದು 7ರಿಂದ 8 ಲವಂಗವನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಇವನು ಅಷ್ಟೇ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಹಾಕ್ಕೊಂಡು ಅರ್ಧ ಭಾಗದಷ್ಟು ಹುರಿದ್ಮೇಲೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಫ್ರೈನೂ ಸಹ ಆಗುತ್ತೆ, ಇಲ್ಲಾಂದರೆ ದ್ರಾಕ್ಷಿ ಗೋಡಂಬಿ ಸಪ್ರೇಟಾಗೂ ಸಹ ಫ್ರೈ ಮಾಡಿಕೊಂಡು ಸೈಡ್ಗೆ ತಗೊಬೋದು. ನಾನೆಲ್ಲ ಅದಕ್ಕೆ ಹಾಕ್ಕೊಂಡು ಹುರ್ಕೊಂಡು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ ನೋಡಿ. ಹುರ್ಕೊಂಡು ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಈಗ ನೋಡಿ, ಹಾಗೆಯೇ 2 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಹೆಸರುಬೇಳೆನೂ ಅಷ್ಟೇ ಸಾಫ್ಟಾಗಿ ಹಾಕಿದೆ. ಹೆಸರುಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದರೆ ಚೆನ್ನಾಗಿರುತ್ತೆ ಪಾಯಸ ಅನ್ನೋದು. ಬೇಗನೂ ಮಾಡ್ಕೊಳ್ಬೋದು, ಸಿಂಪಲಾಗೂ ಮಾಡ್ಕೊಳ್ಬೋದು, ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡಿರುವಂತಹ ಹೆಸರುಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ, ಬೆಲ್ಲ ಕರಗಕ್ಕೆ ಅಂತ ಅದಕ್ಕೇನೋ ನೀರು ಹಾಕ್ಕೊಂಡಿರ್ತೀವಿ. ಇದಕ್ಕೆ ಸ್ವಲ್ಪ ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ ನಾವು ಏನು ಹುರ್ಕೊಂಡಿದ್ದೀವೋ ಆ ಶಾವಿಗೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಒಂದು ಕುದಿ ಬಂದರೆ ಸಾಕಾಗುತ್ತೆ. ಈಗ ನೋಡಿ, ಹಾಗೆ ಒಂದು 4ರಿಂದ 5 ಏಲಕ್ಕಿಯನ್ನು ಕುಟ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ತಳ ಅಂಟುತ್ತೆ ಹೆಸರುಬೇಳೆ ಹಾಕಿರೋದ್ರಿಂದ, ಆಗಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ. ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ನಾನು ಏನು ಶಾವಿಗೆಯನ್ನು ಹುರ್ಕೊಂಡು ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನೋ ಆ ಶಾವಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಹುರ್ಕೊಂಡಿದ್ದೀನೋ ಅದೇ ರೀತಿಯಾಗಿ ಹುರ್ಕೊಳ್ಬೇಕು, ಆಗನೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಶಾವಿಗೆ ಅನ್ನೋದು ನಾವು ಶಾವಿಗೆ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಪಾಯಸ ಅಷ್ಟು ಟೇಸ್ಟ್ ಆಗಿರುತ್ತೆ ನೋಡಿ. ಶಾವಿಗೆನೂ ಅಷ್ಟೇ ಬೆಂದಮೇಲೆ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ, ಬೆಲ್ಲ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ನೋಡಿ. ಕುದೀತಾ ಇದೆ, ಚೆನ್ನಾಗಿ ಕುದಿ ಬಂದಿದೆ, ಬೆಂದಿರುತ್ತೆ ಶಾವಿಗೆ ಅನ್ನೋದು. ನೋಡಿಕೊಂಡು ಬೆಲ್ಲದ ಪಾಕವನ್ನು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ, ಬೆಲ್ಲದ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಗಲೀಜಿದೆ ತೋರಿಸ್ತೀನಿ ಇಲ್ಲಿ ಬೆಲ್ಲದಲ್ಲಿ ನೋಡಿ ಯಾವ ರೀತಿ ಇದೆ ಅಂತ, ಬೆಲ್ಲ ತಳದಲ್ಲೆಲ್ಲನೂ ಯಾವ ರೀತಿ ಇದೆ ಅಂತ. ಈಗ ಸೋಸ್ಕೊಂಡು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಆಗಾಗ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ತಳ ಅಂಟುತ್ತೆ ಹೆಸರುಬೇಳೆ ಹಾಕಿರೋದ್ರಿಂದ. ಈಗ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಲಿದ್ದರೆ ಇನ್ನೂ 1 ಕಪ್ ಬೇಕಾದರೂ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು 1 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಹಾಲು ಒಡ್ಕೊಂಡ್ಬಿಡುತ್ತೆ. ಇನ್ನೇನು ಆಗಿದೆ ಅನ್ನೋ ಸಮಯದಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀಟಾಗಿ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಸಾಕು. ಹಾಲು ಕಾಯಿಸ್ಕೊಂಡಿರ್ತೀವಿ ಆದ್ದರಿಂದ ನೋಡಿ ಆಗಿದೆ. ಇದಕ್ಕೆ ಒಂದು ಲಾಸ್ಟಲ್ಲಿ ಒಂದು 2 ಚಮಚ ಆಗುವಷ್ಟು ಬಾದಾಮಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಆಪ್ಷನಲ್ಲು ಇದ್ದರೆ ಸೇರಿಸ್ಕೊಳ್ಬೋದು. ಒಂದು 2 ಚಮಚ ಅಷ್ಟು ಬಾದಾಮಿ ಪೌಡ್ರು, ಘಮ ಚೆನ್ನಾಗಿರುತ್ತೆ.
ಇಲ್ಲಿ ಬೇಕು ಅಂದರೆ ನೀವು ತುಪ್ಪನೂ ಅಷ್ಟೇ ಬಳಸ್ಕೊಳ್ಬೋದು. ಇದ್ದರೆ ಒಂದು 2ರಿಂದ 3 ಚಮಚ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡ್ರೂ ಸಾಕು. ಚೆನ್ನಾಗಿರುತ್ತೆ ಪಾಯಸ ಅನ್ನೋದು. ನಾನಿಲ್ಲಿ ತುಪ್ಪ ಬಳಸಿಲ್ಲ, ನೀವು ಬೇಕು ಅಂದರೆ ಸೇರಿಸ್ಕೊಳ್ಬೋದು. ಶಾವಿಗೆ ಹುರಿಯೋವಾಗನೂ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಲಾಸ್ಟಲ್ಲಿ ಬೇಕಾದರೂ ಸೇರಿಸ್ಕೊಳ್ಬೋದು. ನೋಡಿ ರೆಡಿ ಆಗಿದೆ ಶಾವಿಗೆ ಪಾಯಸ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.